ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ರೈಲ್ವೆ ಟಿಕೆಟ್ ಅನ್ನು ಕಾಯ್ದಿರಿಸಲು ಆಧಾರ್ ಕಾರ್ಡ್ ಕಡ್ಡಾಯ. ಹೌದು, ಇನ್ನು ಮುಂದೆ ರೈಲ್ವೆ ಟಿಕೆಟ್ ಅನ್ನು ಆನ್ಲೈನ್ ಮುಖಾಂತರ ಕಾಯ್ದಿರಿಸಲು ಆಧಾರ್ ಕಾರ್ಡ್ ನಂಬರ್ ಕಡ್ಡಾಯವಾಗಿದೆ. 2017-18 ಹೊಸ ವ್ಯವಹಾರ ಯೋಜನೆಗಳನ್ನು ಪ್ರಕಟಿಸಿರುವಂತಹ ರೈಲ್ವೆ ಸಚಿವ ಸುರೇಶ್ ಪ್ರಭು ನಗದು ರಹಿತ ಟಿಕೆಟ್ ವ್ಯವಸ್ಥೆಯತ್ತ ಸಾಗುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ 6,000 ಪಾಯಿಂಟ್ ಆಫ್ ಸೇಲ್ ಯಂತ್ರವನ್ನು ಹಾಗೂ 1,000 ಸ್ವಯಂ ಚಾಲಿತ ಟಿಕೆಟ್ ಮಾರಾಟ ಯಂತ್ರವನ್ನು ಅಳವಡನೆ ಮಾಡಲಾಗ್ತಿದೆ. ಅಲ್ಲದೆ ನಗದು ರಹಿತ ವ್ಯವಹಾರಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಸಮಗ್ರ ಟಿಕೆಟ್ ಆ್ಯಪನ್ನು ಮೇ ತಿಂಗಳಲ್ಲಿ ಅನಾವರಣ ಮಾಡಲಾಗ್ತಿದೆ. ಇದಲ್ಲದೆ ಗಿರಿಧಾಮಗಳನ್ನು ಸಂಪರ್ಕಿಸುವ ಹೊಸ ಪ್ರವಾಸಿ ರೈಲುಗಳನ್ನು ಆರಂಭ ಮಾಡಲಾಗ್ತಿದೆ. ಪ್ರಯಾಣಿಕರ ಆರಾಮದಾಯಕ ಪ್ರಯಾಣಕ್ಕೆ ಸೌಲಭ್ಯವನ್ನು ನೀಡಲಾಗ್ತಿದೆ. ರೈಲಿನಲ್ಲಿ ಒದಗಿಸುವ ಊಟ ಉಪಹಾರ ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೂಡ ನೀಡಿದ್ದಾರೆ. ಈ ರೈಲಿನ ಟಿಕೆಟ್ಗಳನ್ನು ಮಧ್ಯಸ್ಥರು ಅಂದರೆ ದಲ್ಲಾಳಿಗಳು ಬುಕಿಂಗ್ ಮಾಡಿ ಬಳಿಕ ಇದನ್ನು ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಾ ಇದ್ರು. ಇದನ್ನು ಮಟ್ಟು ಹಾಕಲು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದರೂ ಫಲವಾಗಿರಲಿಲ್ಲ. ಈಗ ಟಿಕೆಟ್ ಬುಕಿಂಗ್ಗೆ ಆಧಾರ್ ನಂಬರ್ ಕಡ್ಡಾಯಗೊಳಿಸುವ ಮೂಲಕ ಸರ್ಕಾರ ಅವ್ಯವಹಾರ ತಡೆಗಟ್ಟಲು ಕ್ರಮವನ್ನು ಕೈಗೊಂಡಿದೆ. ಈ ಹಿಂದೆ ರೈಲ್ವೆ ಟಿಕೆಟ್ನ ಮೇಲೆ ರಿಯಾಯಿತಿಯನ್ನು ಪಡೆಯಲು ಹಿರಿಯ ನಾಗರಿಕರು ಆಧಾರ್ ಕಾರ್ಡ್ ನಂಬರ್ನ ಕೊಡುವಂಥ ವ್ಯವಸ್ಥೆ ಏಪ್ರಿಲ್ 1ರಿಂದ ಕಡ್ಡಾಯವಾಗಿ ಜಾರಿಗೆ ಬರಲಿತ್ತು. ಈಗ ಎಲ್ಲ ಟಿಕೆಟ್ ಬುಕಿಂಗ್ಗೆ ಆನ್ಲೈನ್ ಟಿಕೆಟ್ ಬುಕಿಂಗ್ಗೆ ಈಗ ಆಧಾರ್ ಕಾರ್ಡ್ ನಂಬರನ್ನು ಕೊಡುವಂಥದ್ದು ಕಡ್ಡಾಯವಾಗಿರೋದು ಒಂದು ರೀತಿ ಒಳ್ಳೆಯ ವಿಚಾರ. ಕಾದು ನೋಡಬೇಕು ಇದು ಯಾವ ರೀತಿ ಫಲವನ್ನು ಕೊಡುತ್ತೆ, ಯಾವ ರೀತಿ ಯಶಸ್ಸನ್ನು ಕೊಡುತ್ತೆ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ಗೆ. ನಿಮ್ಗೇನಿಸುತ್ತೆ ಈ ಆಧಾರ್ ವ್ಯವಸ್ಥೆಯ ಬಗ್ಗೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಟ್ಟ ಲೈಕ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.